ಪತ್ರಿಕಾ ಮಾಧ್ಯಮದ ವರದಿಗಾರರಿಗೆ ಹಾಗೂ ಉಪಸಂಪಾದಕರಿಗೆ ಕರ್ನಾಟಕ ರಾಜ್ಯ ವಿಕಾಸಶೀಲ್ ಇನ್ಸಾನ್ ಪಕ್ಷದ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ಸ್ವಾಗತ ಬಯಸುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ರತ್ನಕಾಂತ್ ಶಿವಯೋಗಿಗಳು ಅಂಬಿಗರ ಚೌಡಯ್ಯ ಜಾಗೃತ ಆಶ್ರಮ ಬಸವ ಕಲ್ಯಾಣ್, ಅಶೋಕ್ ಅಣಕುಣಿ, ದಯಾನಂದ್ ಮೇತ್ರಿ, ಸಿದ್ದು ಅಯ್ಯನೂರ್, ಚಂದ್ರಕಾಂತ್ ಬೋರಂಪಳ್ಳಿ, ಶಿವು ದುಬಲ್ಗುಂಡಿ, ಲಖನ್ ಕೋಳಿವಾಡ ಹಾಗೂ ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕೋಲಿ ಸಮಾಜದ ಮುಖಂಡರು ದೌಲಪ್ಪ ಸುಣಗಾರ್ ಚಿಂಚೋಳಿ ಹಾಗೂ ಗುಲ್ಬರ್ಗ ತಾಲೂಕಿನ ಗುಲ್ಬರ್ಗ ಜಿಲ್ಲೆಯ ವಿಕಾಸಶೀಲ್ ಪಕ್ಷದ ಜಿಲ್ಲಾ ಮುಖಂಡರಾದಂಥ ರವಿ ಡೋಣಗಾಂವ್, ಅರುಣ್ ಕಲ್ಬೇನೂರ್, ಅರುಣ್ ಕೂಡಿ ಹಾಗೂ ನನ್ನ ಇತರ ಬಂಧುಗಳೇ, ನಾನು ಶಾಂತಪ್ಪ ಕೂಡಿ ಕರ್ನಾಟಕ ರಾಜ್ಯ ವಿಕಾಸಶೀಲ್ ಇನ್ಸಾನ್ ಪಕ್ಷದ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಬರುವ 18ರಂದು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಗುಲ್ಬರ್ಗ, ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು 4 ವಿಭಾಗ ಮಟ್ಟದಲ್ಲಿ ಈ ವಿಕಾಸಶೀಲ್ ಇನ್ಸಾನ್ ಪಕ್ಷದ ಸಭೆಗಳನ್ನಾಗಿದೆ ಮತ್ತು ಜೂನ್ 7ರಂದು ಬೆಂಗಳೂರಿನ ಅಶೋಕ್ ಹೋಟೆಲ್ನಲ್ಲಿ ಈ ವಿಕಾಸಶೀಲ್ ಇನ್ಸಾನ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುಖೇಶ್ ಸಹಾನಿಯವರು ಅಶೋಕ್ ಹೋಟೆಲ್ನಲ್ಲಿ ಈ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಬರುವ 2028ರಲ್ಲಿ ವಿಧಾನಸಭೆ ಚುನಾವಣೆಗೆ ಆ ಪಕ್ಷದ ಪರವಾಗಿ ಅಭ್ಯರ್ಥಿಗಳನ್ನು ಹಾಕಲು ಅಶೋಕ್ ಹೋಟೆಲಲ್ಲಿ ಈ ಪಕ್ಷವನ್ನು ಸಂಘಟನೆಗೆ ತರಲಾಗಿತ್ತು ಮತ್ತು ಪಕ್ಷದ ಅಧ್ಯಕ್ಷರನ್ನಾಗಿ BK ಮೋಹನ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಕೂಡ ರಾಜ್ಯಾದ್ಯಂತ ಈ ಪಕ್ಷ ಹಾಗೂ ಕೋಲಿ ಸಮಾಜದ ಹಾಗೂ ಮತ್ತು ಇತರೆ ಹಿಂದುಳಿದ ಅಗಸರಿರ್ಬೋದು, ಕುರುಬರಿರ್ಬೋದು, ಕುಂಬಾರರಿರ್ಬೋದು, ಅಗಸಾಲಿಯರಿರ್ಬೋದು, ಮಡಿವಾಳರಿರ್ಬೋದು, ಎಲ್ಲ ಹಿಂದುಳಿದ ಅತಿ ಹಿಂದುಳಿದ ಜನಾಂಗಕ್ಕೆ ಈ ಪಕ್ಷದ ಅಡಿಯಲ್ಲಿ ತಂದು ಅವರಿಗೆ ರಾಜಕೀಯ ಜಾಗೃತಿ ಮೂಡಿಸಲು ಈಗಾಗಲೇ 4 ವಿಭಾಗ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ವಿಕಾಸಶೀಲ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರಶಾಂತ್ AH ಅವರು ಕೂಡ ರಾಜ್ಯಾದ್ಯಂತ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ಈ ವಿಭಾಗ ಮಟ್ಟದಿಂದ ಮೊದಲು ಬೀದರಿಂದ ಈ ಪಕ್ಷದ ಸಂಘಟನೆ ಮತ್ತು ಜನರಿಗೆ ಈ ರಾಜಕೀಯ ಪಕ್ಷಕ್ಕೆ ವಿಕಾಸಶೀಲ ರಾಜಕೀಯ ಪಕ್ಷಕ್ಕೆ ಬೆಂಬಲ ಸೂಚಿಸಲು ಕೋಲಿ ಸಮಾಜ ಹಾಗೂ ಇತರೆ ಹಿಂದುಳಿದ ಜನಾಂಗಕ್ಕೆ ನಾವು ಮನವಿ ಮಾಡಿಕೊಳ್ಳೋದಂದರೆ, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಇದರಲ್ಲಿ ತಾವು ಎಲ್ಲ ಮತದಾರರು ಮತಕ್ಷೇತ್ರದ ಜನ ಸೇರಿ ಅಭ್ಯರ್ಥಿಗಳನ್ನು ಹುಡುಕಿಕೊಟ್ಟು ಅಭ್ಯರ್ಥಿಗಳನ್ನು ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡರೆ ಈ ಪಕ್ಷದ ವತಿಯಿಂದ ಅಭ್ಯರ್ಥಿಗಳನ್ನಾಗಿ ಕಣಕ್ಕೆ ಇಳಿಸಿ ಆದಷ್ಟು ಹಿಂದುಳಿದ ಜನಾಂಗಕ್ಕೆ ರಾಜಕೀಯ ಆಶ್ರಯ ಕೊಡಲು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುಖೇಶ್ ಸಹಾನಿಯವರು, ರಾಜ್ಯ ಅಧ್ಯಕ್ಷರಾದಂಥ BK ಮೋಹನ್ ಕುಮಾರ್ ಅವರು ನಿರ್ಧರಿಸಿದ್ದಾರೆ. ಅದಕ್ಕಾಗಿ ಬರುವ 18/7/2026ರಂದು ಬೀದರ್ ಜಿಲ್ಲೆ ನಗರದಲ್ಲಿ ಇಡೀ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಕೋಲಿ ಸಮಾಜದ ಹಿರಿಯ ಮುಖಂಡರು ಹಾಗೂ ವಿವಿಧ ಸಂಘಟನೆ ಮುಖಂಡರು ಹಾಗೂ ಹಿಂದುಳಿದ ಅತಿ ಹಿಂದುಳಿದ ಜನಾಂಗದ ಎಲ್ಲ ಮುಂಚೂಣಿ ನಾಯಕರು ಹಾಗೂ ಈ ವಿಕಾಸಶೀಲ್ ಪಕ್ಷಕ್ಕೆ ಬೆಂಬಲ ಸೂಚಿಸುವ ಎಲ್ಲ ಮುಂಚೂಣಿ ನಾಯಕರು 18/2026ರಂದು 11 ಗಂಟೆಗೆ ಯಾವ ಹೋಟೆಲ್ ಸರ್ ಆ ಹೋಟೆಲ್ ಸ್ಥಳ 3 ದಿವಸ ಮೊದಲೇ ತಿಳಿಸಲಾಗೋದು. ಅದಕ್ಕಾಗಿ ಎಲ್ಲ ಹಿಂದುಳಿದ ಸಮಾಜದ ನಾಯಕರು, ಅದರಲ್ಲಿ ವಿಶೇಷವಾಗಿ ಕೋಲಿ ಸಮಾಜದ ಎಲ್ಲ ಮುಂಚೂಣಿ ನಾಯಕರು, ರಾಜಕೀಯವಾಗಿ ವಂಚಿತರಾದಂಥ ಎಲ್ಲ ಸ್ಥಾನಮಾನ ಸಿಗದೆ ಆ ಪಕ್ಷದಲ್ಲಿ ಬರೀ ಒಂದು ಮತಕ್ಕಾಗಿ ಬರೀ ಒಂದು ಯಾವುದೋ ಇದಕ್ಕಾಗಿ ದುಡಿದು ಏನೂ
ಇವತ್ತು 20-30 ವರ್ಷವಾದರೂ ಕೂಡ ಆ ಪಕ್ಷದಲ್ಲಿ ನಿಮಗೆ ಯಾವುದೋ ಒಂದು ನಾಮಿನೇಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೋ ಅವಕಾಶ ಸಿಗದಂಥ ಎಲ್ಲ ಮುಖಂಡರು ಈ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಆ ಚುನಾವಣೆಯಲ್ಲಿ ಎಲ್ಲ ಯುವಕರನ್ನು ಹುರಿದುಂಬಿಸಿ ಆ ಚುನಾವಣೆಗೆ ಸ್ಪರ್ಧಿಸಲು ಎಲ್ಲ ಅವಕಾಶಗಳಿರುವುದರಿಂದ ಅದಕ್ಕಾಗಿ ಬರುವ 18ರಂದು ಬೀದರ್ ನಗರದಲ್ಲಿ ಕರೆಯುವ ಸಭೆಗೆ ಎಲ್ಲರೂ ಬಂದು ಈ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಮತ್ತು ಈ ಪಕ್ಷ ಮುಂದೆ ನಡೆಯಲು ಯಾವ ರೀತಿಯಾಗಿ ನೀವು ಬೆಂಬಲ ಸೂಚಿಸ್ತೀರಿ ಎಂಬುದು ನಿಮ್ಮ ಮೇಲೆ ನಿರ್ಧಾರ ಇದೆ. ಅದಕ್ಕಾಗಿ ಎಲ್ಲ ಕೋಲಿ ಸಮಾಜದ ಹಿಂದುಳಿದ ವರ್ಗಗಳ ಎಲ್ಲ ನಾಯಕರು ಬಂದು ಈ ಪಕ್ಷ ರಾಜಕೀಯವಾಗಿ ಉನ್ನತವಾಗಿ ಬೆಳೆಯಲು ತಮ್ಮದೆಲ್ಲ ಸಹಕಾರ ನೀಡಬೇಕಾಗಿ ನಾನು ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ತಮ್ಮನ್ನು ಉದ್ದೇಶಿಸಿ ರತ್ನಾಕರ್ ಶಿವಗುರು ಅಂಬಿಗರ ಚೌಡಯ್ಯ ಜಾಗೃತ ಆಶ್ರಮ ಬಸವ ಕಲ್ಯಾಣ ಅವರು ಮಾತಾಡ್ತಾರೆ. ಓ ನಮಃ. ಓಂ ಶ್ರೀ ಗುರು ನಿಜಶರಣ ಅಂಬಿಗರ ಚೌಡಯ್ಯ ನಮಃ. ಇವತ್ತಿನ ದಿವಸ ನಾವು ಬಿಹಾರ ಮೂಲದ ಪಕ್ಷವಾಗಿರ್ತಕ್ಕಂಥ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ಒಂದು ಧ್ಯೇಯೋದ್ದೇಶ, ಒಂದು ಗುರಿ, ಒಂದು ಸದುದ್ದೇಶವನ್ನು ನಾವು ಇವತ್ತು ವಿಚಾರ ಮಾಡಲಾಗಿ ಮುಖೇಶ್ ಸಾಹನಿ ಅಂತಕ್ಕಂಥವರು ಮೊದಲು ಬಿಹಾರದಲ್ಲಿ ನಮ್ಮ ಸಮಾಜ ಹೆಂಗದಪ್ಪ ಅಂತಂದ್ರೆ ಭಾಳಷ್ಟು ಇಲ್ಲಿ ದಲಿತರಿಗಿಂತಲೂ ಕಮ್ಮಿ ಸ್ಥಾನಮಾನ ಅಲ್ಲಿ ಇದ್ದುದರಿಂದ ಅವರಿಗೆ ಯಾವುದೂ ರಾಜಕೀಯ ಸ್ಥಾನಮಾನಗಳಿಲ್ಲ. ಅದಕ್ಕಾಗಿ ಅವ್ರೇನು ಮಾಡಿದರು, ನಮ್ಮದೇ ಆದಂಥದ್ದು ಒಂದು ಪಕ್ಷವನ್ನು ಮಾಡಿಕೊಂಡು ನಮ್ಮದೇ ಆದಂಥ ಹೋಟೆಲ್ ತೆಗೆದುಕೊಂಡು ನಾವೇ ಸರ್ಕಾರ ಮಾಡಬೇಕು, ನಾವೇ ಸರ್ಕಾರದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಮಾಜವನ್ನು ಮುನ್ನೆಲೆಗೆ ತರಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂತ ಒಂದು ಪಾರ್ಟಿ ತಯಾರು ಮಾಡಿ ಒಂದು ಸಮಾಜದ ಸಂಘಟನೆಯನ್ನು, ಪಾರ್ಟಿ ಜೊತೆಗೆ ಸಮಾಜದ ಸಂಘಟನೆಯನ್ನು ಮಾಡ್ತಾ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಅವರು ತಮ್ಮ ಒಂದು ಪಕ್ಷವನ್ನು ಇಲ್ಲಿ ತಂದು ಉದ್ಘಾಟನೆ ಮಾಡಿದ್ದಾರೆ. ಅದು ಕಾರ್ಯಾಚರಣೆಯಲ್ಲಿ ಮುಂದುವರಿತಾ ಇದೆ. ಅದಕ್ಕೆ ಮೋಹನ್ ಕುಮಾರ್ ಎಂಬುವರನ್ನು ಈ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿ ಹಾಗೂ ಶಾಂತಪ್ಪ ಕೂಡಿ ಅವರನ್ನು ರಾಜ್ಯದ ಸಂಚಾಲಕರನ್ನಾಗಿ ನೇಮಕ ಮಾಡಿ ಇನ್ನೂ ಹಲವಾರು ಮುಖಂಡರನ್ನು ತೆಗೆದುಕೊಂಡು ಅವರಿಗೆ ಒಂದೊಂದು ಪದವಿಯನ್ನು ಕೊಟ್ಟು ಸಮಾಜದ ಸಂಘಟನೆ ಮಾಡಲಿ ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಅವರು ನಮ್ಮ ಕರ್ನಾಟಕದಲ್ಲಿ ಒಂದು ಪಾರ್ಟಿಯನ್ನು ನಾವು ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಒಳ್ಳೆಯ ಭವಿಷ್ಯ ಸಿಗಲಿ, ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಲಿ. ನಮ್ಮ ಸಮಾಜ ಮತ್ತು ಹಿಂದುಳಿದ ಕೆಲವೊಂದು ಸಣ್ಣ ಸಮಾಜಗಳಿದ್ದಾವೆ, ಅವೆಲ್ಲವೂ ಕೂಡ ಒಂದಾಗಿ ಬಂದು ಈ ಸಮಾಜಕ್ಕೆ ಸಂಘಟನೆಗೆ ಒಂದಾಗಿ ಸರ್ಕಾರದಿಂದ ಏನು ಸಿಗ್ತಕ್ಕಂಥ ಸ್ಥಾನಮಾನಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ಹೋರಾಟ ಮಾಡೋ ಸಲುವಾಗಿ ಅವರೆಲ್ಲರೂ ಒಂದಾಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಅದಕ್ಕೆ ಕೈಲಾದಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ತಮ್ಮ ಮುಂದೆ ನಾವು ಜನರಿಗೆ ಒಂದು 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 ಸಂದೇಶವನ್ನು ಕೊಡಲು ಇಚ್ಛೆ ಪಡ್ತೀವಿ. ನಾಳೆ 18ನೇ ತಾರೀಕಿನಂದು ಬೀದರ್ದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಎಲ್ಲ ಸಣ್ಣ ಸಮಾಜದವರಾಗಲಿ ನಮ್ಮ ಕೋಳಿ ಸಮಾಜದವರಾಗಲಿ ಬಂದು ಅದರ ಪಕ್ಷಕ್ಕೆ ಸಂಘಟನೆಗೆ ಒಂದು ಕೈ ಜೋಡಿಸಲಿ ಅಂತ ನಾವು ಇವತ್ತು ಒಂದು ಸಮಾಜದ ಮುಖಂಡರಿಗೆ, ಸಮಾಜದ ಯುವಕರಿಗೆ ಒಂದು ಕೋರಿಕೆಯನ್ನು ಮಾಡ್ತಾಯಿದ್ವಿ. ಇಂದು ಪತ್ರಿಕಾಗೋಷ್ಠಿಯ ವಿಶೇಷವಾದ ಸಂದರ್ಭ ಹುಮ್ನಾಬಾದ್ ನಗರದಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ರಾಜ್ಯ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಶಾಂತಪ್ಪ ಕೂಡಿಯವರ ನೇತೃತ್ವದಲ್ಲಿ ಹಾಗೂ ಶ್ರೀ ರತ್ನಕಾಂತ್ ಶಿವಯೋಗಿಗಳ ಮಹಾರಾಜರು ನಿಜಶರಣ ಅಂಬಿಗರ ಚೌಡಯ್ಯ ಜಾಗೃತಿ ಆಶ್ರಮ ಬಸವ ಕಲ್ಯಾಣ ಮತ್ತು ಇನ್ನಿತರ ಸಮಾಜ ಮುಖಂಡರು, ಇನ್ನಿತರ ಸಮಾಜದವರು ಏನಂದರೆ ಈ VIP ಪಾರ್ಟಿಯ ಒಂದು ಕರ್ನಾಟಕದಲ್ಲಿ ಉದ್ಭವವಾಗಿದ್ದು, ಈ ಉದ್ಭವ ಕಾರಣಕ್ಕೆ ಬೆಂಗಳೂರಿನಲ್ಲಾಗಿದ್ದು ಇದು ರಾಜ್ಯಾದ್ಯಂತ ವಿಸ್ತರಣೆ ಮಾಡೋಕ್ಕಾಗಿ ಸಂಚಾಲಕರಾದ ಶಾಂತಪ್ಪ ಕೂಡಿಯವರು ರಾಜ್ಯಾದ್ಯಂತ ಸಂಚಾರ ಮಾಡಿ
ಸಮಾಜದವರು ಮತ್ತು ಇನ್ನಿತರ ಸಮಾಜದವರನ್ನು ಕೂಡಿಕೊಂಡು ಈ ಪಾರ್ಟಿಯ ಮುಂದೆ ಹಿಂದುಳಿದವರು ಕುಂಬಾರ ಬಡಿಗೇರು ಅಗಸೂರು ಬೋವಿ ಮತ್ತು ಎಲ್ಲ ಹಿಂದುಳಿದ ಏನು ಸಮಾಜ ಇದೆ ಮತ್ತು ರಾಜಕೀಯದಲ್ಲಿ ತುಳಿತಕ್ಕೊಳಗಾದ ಇನ್ನಿತರ ಸಮಾಜದವರು ಕೂಡ ಈ ಪಾರ್ಟಿಯಲ್ಲಿ ಬಂದು ಅವರು ಈ ಪಾರ್ಟಿದಿಂದ ರಾಜಕೀಯ ಒಂದು ಭವಿಷ್ಯವನ್ನು ಕಂಡುಕೊಳ್ಬೋದು. ಅದಕ್ಕಾಗಿ ಈ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಕೋಲಿ ಸಮಾಜದ ಮುಖಂಡರು ಮತ್ತು ಕೋಲಿ ಸಮಾಜದ ಒಬ್ಬ ಯುವ ಉದ್ಯಮಿ ಆದಂಥ ಬಿ ಕೆ ಮೋಹನ್ ಕುಮಾರ್ ಬೆಂಗಳೂರವರು ಆಗಿದ್ದು, ವಿಶೇಷವಾಗಿ ನಮ್ಮ ಕೋಲಿ ಸಮಾಜದವರಾಗಿದ್ದು, ಅದಕ್ಕಾಗಿ ನಾವು ಕೋಲಿ ಸಮಾಜದವರು ಅವರಿಗೊಂದು ಬೆನ್ನೆಲುಬಾಗಿ ನಿಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅವರು ಈ ರಾಜ್ಯದಲ್ಲಿ ಈ ಪಾರ್ಟಿ ವಿಕಾಸ ಆಗಬೇಕಂತೇಳಿ ನಾವೆಲ್ಲ ಅವ್ರ ಬೆನ್ನೆಲುಬಾಗಿ ನಿಲ್ಲಬೇಕಂತಂದು. ಬಟ್ ಅದಕ್ಕಿಂತ ಮುಂಚೆಯಾಗಿ ನಮ್ಮ ಸಮಾಜದವರಾಗಿದ್ದಾರೆ ಮತ್ತು ಸಮಾಜದ ಕುಂದುಕೊರತೆಗಳನ್ನು ಮತ್ತು ಅವರು ಆಲಿಸುವವರಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಸಮಾಜದ ಸಂಘಟನೆಗೋಸ್ಕರ ಅವರು ಮೊದಲಿನಿಂದಲೂ ನಮ್ಮ ಹುಮ್ನಾಬಾದ್ ತಾಲೂಕಕ್ಕೂ ಬಂದಿದ್ದರು, ಬೀದರು ಬಂದಿದ್ದರು. ಅವರು ನಮ್ಮ ಚಿರಪರಿಚಿತರಾಗಿದ್ದಾರೆ. ಅದಕ್ಕಾಗಿ ಅವರನ್ನು ಅಖಿಲ ಭಾರತ ಕೋಲಿ ಸಮಾಜ ಅಧ್ಯಕ್ಷರಾಗಿ 18 ತಾರೀಕು ಅದಕ್ಕೆ ಈ VIP ಪಾರ್ಟಿಯ ಒಂದು ಸಮಾಜದ ಆಗಲಿ ಮತ್ತು ಇನ್ನಿತರ ಸಮಾಜದವರಿಗಾಗಲಿ ಒಂದು ಪರಿಚಯ ಮಾಡಿಕೊಡೋಣ ಅಂಥೇಳಿ ಅವರು ನಮ್ಮ ಬೀದರ್ ನಗರಕ್ಕೆ ದಿನಾಂಕ 18/7/2026 ಬೀದರ್ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಸಮಾಜ ಬಾಂಧವರು ಮತ್ತು ರಾಜಕೀಯದಲ್ಲಿ ತುಳಿತಕ್ಕೊಳಗಾದವರು ಈ ಸಭೆ ಸಮಾರಂಭಕ್ಕೆ ಬರಬೇಕಂತೇಳಿ ಅಖಿಲ ಭಾರತೀಯ ಟೋಕರಿ ಕೋಳಿ ಸಮಾಜ ಬೀದರ್ ಜಿಲ್ಲಾಧ್ಯಕ್ಷನಾಗಿ ನಾನು ಅಶೋಕ್ ಹಣಕುಣಿಯವರು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರಿ, ಪಕ್ಷಕ್ಕೆ ತಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆಯಲ್ಲ? ಇಲ್ಲ, ಈಗ ಸದ್ಯಕ್ಕೆ ಪಕ್ಷದ ಏನು ನಾವು ಬೆಂಬಲ ಏನಿಲ್ಲ. ಯಾಕಂದರೆ ನಮ್ಮ ಸಮಾಜದವರು ಒಬ್ಬರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಒಂದು ರಾಷ್ಟ್ರೀಯ ಪಾರ್ಟಿ ಇದೆ VIP ಪಾರ್ಟಿ ಇದು. ಅದಕ್ಕಾಗಿ ಅವ್ರಿಗೆ ನಾವು ಪಕ್ಷದ ಸಂಘಟನೆಗಾಗಿ ಬರ್ತಾ ಇರ್ತಾರೆ, ಹೇಗೆ? ಇಲ್ಲ, ಈಗ ಮೊದಲಿಗೆ ಪಕ್ಷದ ಸಂಘಟನೆಗಿಂತ ಮುಖ್ಯ ಅವರು ಸಮಾಜದ ಒಂದು ಆಗುಹೋಗುಗಳ ಸಮಾಜದ ಸ್ಥಿತಿಗತಿ ಬಗ್ಗೆ ಅವರು ಒಂದು ಅಧ್ಯಯನ ಮಾಡೋಕ್ಕೆ ಫಸ್ಟ್ ಬರ್ತಾ ಇದ್ದಾರೆ. ಅದಕ್ಕಾಗಿ ಅದ್ರ ಜೊತೆಯಲ್ಲೂ ಅವರು ಕೂಡ ಈ ಪಾರ್ಟಿದ ನಾನು ರಾಜ್ಯಾಧ್ಯಕ್ಷ ಆಗಿದ್ದೀನಿ ಅಂತ ತಿಳ್ಸೋಕ್ಕೂ ಅವರು ಒಂದು ಪರಿಚಯ ಮಾಡ್ಕೊಳ್ಳೋಕ್ಕೂ ಬರ್ತಾ ಇದ್ದಾರೆ. ಒಂದು ವೇಳೆ ಅವರು ಪಕ್ಷಕ್ಕೆ ಮುಂದಿನ ದಿನಗಳಾದಾಗ ದಯಾನಂದ್ ಮೇತ್ರಿ ಅಂತ ಅಖಿಲ ಭಾರತೀಯ ಟೋಕರಿ ಕೋಳಿ ಸಮಾಜ ಯುವ ಘಟಕ ತಾಲೂಕಾ ಅಧ್ಯಕ್ಷ ಹುಮ್ನಾಬಾದು. ನಮ್ಮ VIP ಪಕ್ಷ ಅಂತ ರಾಷ್ಟ್ರೀಯದಲ್ಲಿ ಆಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಬೀದರ್ದಿಂದ ಅವ್ರು ಏನದ ಅಂದ್ರೆ ಸ್ಟಾರ್ಟ್ ಮಾಡಬೇಕಂತ ಕರೆ ಮಾಡಿ ನಮಗೊಂದು ನಿಮ್ಮ ಸಮಾಜದ ಕೋಲಿ ಸಮಾಜದಿಂದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಏನದಂದ್ರೆ ಬೀದರ್ಗೆ ಬಂದು ನಮ್ಮದೆಲ್ಲ ಕೋಲಿ ಸಮಾಜ ಹಿರಿಯರಿಗೆ, ಮುಖಂಡರಿಗೆ, ಯುವಕರಿಗೆ ಎಲ್ಲ 6 ತಾಲೂಕದಿಂದ ಕರೆಸಿ ಬೀದರಲ್ಲಿ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ಸಮಾಜ ಬಗ್ಗೆ ಇಲ್ಲಿ ಈ ವಾತಾವರಣ ಏನಿದೆ, ಮುಂದೆ ಏನು ಮಾಡಬೇಕು, ನಾವು ನಮ್ಮ ಸಮಾಜದವ್ರು ನಮ್ಗೆ ಬೆಂಬಲ ಕೊಡ್ತಾರ ಇಲ್ಲ, ಸಣ್ಣ ಸಮಾಜದವ್ರಿಗೆ ಎಲ್ಲರಿಗೆ ಕರೆದು ಕುಂದಿರ್ಸಿ ಏನು ಮಾಡಬೇಕು ಏನಿಲ್ಲ ಅಂತ ಕೇಳಿದಾಗ ನಾವು ಎಲ್ಲರೂ ಒಂದೊಂದು ಪಕ್ಷದಾಗ ಜವಾಬ್ದಾರಿ ಮೇಲಿದ್ದೆವು. ಹೀಗಾಗಿ ಯಾವುದೋ ಪಕ್ಷಾತೀತಾಗಿ ಯಾರೂ ನಾವು ಸಪೋರ್ಟ್ ಇಲ್ಲ. ಇಷ್ಟೇ ನಮ್ಮ ಸಮಾಜದಾಗ ಒಂದು ಪಕ್ಷದಾಗ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ನಮ್ಮವರೇ ಇದ್ದಾರೆ. ಹೀಗಾಗಿ ನಮ್ಮ ಜಿಲ್ಲಾಕ್ಕೆ ಹೊಂಟ್ರ, ನಮ್ಮ ತಾಲೂಕಾಕ್ಕೆ ಹೊಂಟ್ರ ಅಂತ ಅವ್ರಿಗೆ ನಾವು ಸ್ವಾಗತ ಕೊಡ್ಲತ್ತಿದ್ದೆವು. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಏನದ ಸಮಾಜ ಬಗ್ಗೆ ನಾವು ಅವ್ರಿಗೆ ಏನದಂದ್ರೆ ಬೆಂಬಲ ಕೊಡ್ತೇವೆ.